ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೀಟ್ರೋಟ್ ಪಲ್ಯ ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಥರ ನೀವು ಟ್ರೈ ಮಾಡಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಕೊಡಿ. ರೆಸಿಪಿ ಇಷ್ಟ ಆದರೆ, ಹೊಸೊಬ್ಬರು ವೀಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ಇವಾಗ ನಾನು 2 ಬೀಟ್ರೋಟ್ ತಗೊಂಡಿದ್ದೀನಿ. ಅದರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಬೀಟ್ರೋಟ್ ತಿನ್ನದವರು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಚಪಾತಿಗಂತೂ ಸೂಪರಾಗಿರುತ್ತೆ, ಮತ್ತು ಅನ್ನಕ್ಕಂತೂ ಸೈಡಲ್ಲಿ ಹಾಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು, ಬೀಟ್ರೋಟ್ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥದ್ದು. ಇವಾಗ ಸ್ವಲ್ಪ ಎಣ್ಣೆ ಇಟ್ಕೊಂಡೆ, ಅದಕ್ಕೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಇಡುವ ನಾವು ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಹಾಕಿ, ಆಮೇಲೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕಾಯಿ ಮೆಣಸು ಅದಕ್ಕೂ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಎಣ್ಣೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಟ್ರೈ ಮಾಡಿ ಈ ಥರ ರೆಸಿಪಿ ಮಾಡೋದಾದರೆ. ಬೀಟ್ರೋಟ್ ಹೆಚ್ಚಿನವರು ಉಪಯೋಗಿಸೋದಿಲ್ಲ, ಆದರೆ ಬೀಟ್ರೋಟ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೀಟ್ರೋಟ್ ಜ್ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಅರಸಿನ ಹಾಕ್ಕೊಂಡೆ ಇದಕ್ಕೆ. ಇವಾಗ ಈರುಳ್ಳಿ ಫ್ರೈ ಆದ ನಂತರ 1 ಟೊಮೆಟೊ ಹಾಕ್ಕೊಂಡಿದ್ದೆ. ನಾನು ಜಾಸ್ತಿ ಟೊಮೆಟೊ ಹಾಕ್ಕೊಂಡಿಲ್ಲ, ಒಂದೇ 1 ಟೊಮೆಟೊ ಹಾಕ್ಕೊಂಡಿದ್ದೇನೆ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಬೇಕು. ಯಾವತ್ತಾದರೂ ನಾವು ಪಲ್ಯ ಮಾಡೋದಾದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿಯನ್ನು. ಹಸಿ ಇರಬಾರ್ದು, ಚೆನ್ನಾಗಾಗಲ್ಲ. ಇವಾಗ ಫ್ರೈ ಆಯಿತು. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದ ಬೀಟ್ರೋಟನ್ನು ಹಾಕುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು. ಸ್ವಲ್ಪ ಬೀಟ್ರೋಟ್ ಬೇಯೋಕ್ಕೆ ಸ್ವಲ್ಪ ಲೇಟ್ ಇದೆ ಅಲ್ವ, ಅದಕ್ಕೋಸ್ಕರ ನೀರು ಹಾಕಬೇಕು. ಜಾಸ್ತಿ ಅಲ್ಲ, ಒಂದು ಅರ್ಧ ಗ್ಲಾಸ್ನಷ್ಟು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇದನ್ನು ಬೇಯೋಕ್ಕೆ ಬಿಡಬೇಕು. ಇವಾಗ ನೋಡಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡೆ. ಒಂದು 10-15 ನಿಮಿಷ ಇದು ಬೇಯೋಕ್ಕೇ ಬೇಕು. ಇವಾಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಬೆಂದಾದ ನಂತರ ತೆಂಗಿನಕಾಯಿ ಹಾಕ್ಕೊಳ್ಳಿ, ಫಸ್ಟ್ ಅಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅನ್ನಕ್ಕಂತೂ ಸೈಡಲ್ಲಿ ಹಾಕಿ ಊಟ ಮಾಡೋಕ್ಕಂತೂ ಸೂಪರ್ ಆಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು ಅದನ್ನು. ನೋಡಿ, ಇವಾಗ ಅದು ಬೆಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಬೀಟ್ರೂಟ್ ಪಲ್ಯ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಇದೆ, ಎಲ್ಲರೂ ನೋಡಿ. ಆ್ಯಡ್ ಸ್ಕಿಪ್ ಮಾಡದೆ ನೋಡ್ತಾ ಇರಿ.
ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಇವಾಗ ಚಿಕನ್ ಸಾರು ಮಾಡಿದ್ದೇನೆ. ಒಂದು ಸಾರು ಬೇಕಲ್ಲ, ಪಲ್ಯದ ಜೊತೆ ಒಂದು ಸಾರು ಬೇಕೇ ಬೇಕು ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಚಿಕನ್ ಇತ್ತು, ಅದನ್ನು ನಾನು ಸಾರು ಮಾಡಿಕೊಂಡೆ. ಅದನ್ನು ಚಿಕನ್ ಕ್ಲೀನಾಗಿ ತೊಳೆದು ಬಿಟ್ಟು ಅದಕ್ಕೆ ನಾನು ಒಗ್ಗರಣೆ ಇಟ್ಟಿಲ್ಲ, ಎಣ್ಣೆ ಎಲ್ಲದಕ್ಕೂ ಬೇಡ ಅಂತೇಳಿ ಒಗ್ಗರಣೆ ಇಟ್ಟಿಲ್ಲ. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಅರಸಿನ ಹಾಕಿ ನಾನು ಅದನ್ನು ಬೇಯಕ್ಕೆ ಇಟ್ಟೆ. ಒಂದು 5-10 ನಿಮಿಷ, ಜಾಸ್ತಿ ಏನು ಟೈಮ್ ಬೇಡ ಅದಕ್ಕೆ ಬೇಯೋಕ್ಕೆ, ಒಂದು 10 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಮಸಾಲ ಮಾಮೂಲಿ ನಾವು ಏನು ಚಿಕನಿಗೆ ಮಾಡ್ತೇವೆ. ನಂದು ಚಿಕನ್ ಸಾರಿದ್ದು ರೆಸಿಪಿ ಆಲ್ರೆಡಿ ಇದೆ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನನ್ನ ಚಾನಲಲ್ಲಿ ವಿಡಿಯೋ ಇದೆ ಚಿಕನ್ ಸಾರಿದ್ದು. ಚಿಕನ್ ಸಾರು ಮಾಡಿದೆ ನೋಡಿ, ಮಸಾಲ ಹಾಕಿಬಿಟ್ಟೆ ರುಬ್ಕೊಂಡು. ಚಿಕನ್ ಸಾರಿದ್ದು ವಿಡಿಯೋ ಬೇಕಾದರೆ ನಮ್ಮ ಚಾನಲಲ್ಲಿ ಒಮ್ಮೆ ನೋಡ್ಕೊಂಡು ಬನ್ನಿ, ಯಾವ ಥರ ಮಾಡೋದಂದರೆ. ರೊಟ್ಟಿಗೆ ಅಂತೂ ಸೂಪರಾಗಿರುತ್ತೆ, ಅನ್ನಕ್ಕೂ ಸೂಪರಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನಾನು ಸಾರಿಗೆ ಯಾವತ್ತೂ ಒಗ್ಗರಣೆ ಹಾಕಿಲ್ಲ, ಜಾಸ್ತಿ ಎಣ್ಣೆ ಬಳಸಲ್ಲ ನಾವು. ನೀವು ಒಗ್ಗರಣೆ ಬೇಕಾದರೆ ಇಟ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.